6/8/2025 ಬುಧವಾರದಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ, ಪ್ರಜಾ ವಿಮೋಚನಾ ಚಳುವಳಿ ಮತ್ತು ದಮನಿತರ ಸಂಘರ್ಷ ಸಮಿತಿಯ ವತಿಯಿಂದ ನಾವು ಮುಂದಿನ ಹೋರಾಟದ ವಿಚಾರವಾಗಿ ಈ ಪತ್ರಿಕೆ ಘೋಷಣೆಯನ್ನು ಕರೆದಿರ್ತಕ್ಕಂಥ ಸಂದರ್ಭ. ತಾಲೂಕು ಆಡಳಿತ ಏನಾಗಿದೆ, ನಿಜವಾಗಿ ತಾಲೂಕು ಆಡಳಿತ ನಿರ್ವಹಿಸ್ತಾ ಇದೆಯಾ ಇಲ್ಲ ಕಣ್ಣಿದ್ದು ಕುರುಡ್ರಂತ ಕಾಣ್ತಾ ಇದೆ ಅನ್ನೋ ಒಂದು ಗೊತ್ತಾಗ್ತಿಲ್ಲ. ಜೊತೆಗೆ ಜಿಲ್ಲಾಧಿಕಾರಿಗಳ ಭೂ ಪರಿವರ್ತನೆಯಾಗಿದೆ ಇರತಕ್ಕಂಥ ಈ ಒಂದು ಕೃಷಿ ಭೂಮಿಗೆ ಇವರು 680 ಖಾತೆಗಳನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾರ ತಾತನ ಮತ್ತೆ ಸ್ವತ್ತು ಅನ್ನೋ ಪ್ರಶ್ನೆನೂ ಮಾಡ್ತಾ ಇದ್ದೀನಿ. ಜೊತೆಗೆ ಸಂಬಂಧಪಟ್ಟಂಥ ಅಲ್ಲೇ ಇರ್ತಕ್ಕಂಥ KGF ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರ ಗಮನಕ್ಕೆ ಅವರ ಅನುಮೋದನೆಯನ್ನು ಪಡೆಯದೆ ಇವರು 680 ಈ ಖಾತೆಗಳನ್ನು ಮಾಡಲಿಕ್ಕೆ ಇವರು ತಾತನ ಮನೆ ಸ್ವತ್ತ ಅಂತ ಕೂಡ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಜೊತೆಗೆ ಅದೇ ಸಂಬಂಧಪಟ್ಟಂಥ KGF ತಾಲೂಕು ದಂಡಾಧಿಕಾರಿಗಳ ನೈಜತೆಗಳಿಲ್ಲದೆ ಇವರು ಮಾಡತಕ್ಕಂಥದ್ದು ಬಹಳಷ್ಟು ಅಮಾನವೀಯ ಮತ್ತು ಈ ಒಂದು ಸರ್ಕಾರದ ಬೊಕ್ಕಸಕ್ಕೆ, ಪಂಚಾಯತ್ ರಾಜ್ ಇಲಾಖೆಯ ಬೊಕ್ಕಸಕ್ಕೆ ಸುಮಾರು ಕೋಟ್ಯಾಂತರ ರೂಪಾಯಿಗಳನ್ನು ನಷ್ಟವನ್ನು ಉಂಟು ಮಾಡಿ ಇವರು ಕೋಟ್ಯಾಂತರ ರೂಪಾಯಿಗಳನ್ನು ವಂಚನೆ ಮಾಡಿರುವ ಈ ಮಂಜುನಾಥನವರ ವಿರುದ್ಧ ನಾನು 100% ಈ 3 ಸಂಘಟನೆಗಳು ನಾವು ಸಂಬಂಧಪಟ್ಟಂಥ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಚೇರಿಯ ಮುಂದೆ ನಾವು ಸಾಂಕೇತಿಕವಾದಂಥ ಧರಣಿಯನ್ನು ನಾವು ಹಮ್ಮಿಕೊಳ್ಳಲಿಕ್ಕೆ ನಾವು ಸಜ್ಜಾಗಿದ್ದೀವಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಮಂಜುನಾಥ್ ಅವರೇ, ನೇರವಾಗಿ ನಿನ್ನ ವಿರುದ್ಧವಾಗಿ 680 ಈ ಖಾತೆಗಳನ್ನು ಮಾಡಿದೆಯಾ? ಎಷ್ಟು? 680 ಈ ಖಾತೆಗಳು. ಸೀರಿಯಲ್ ನಂಬರ್ 1 to 580 680 ಈ ಖಾತೆಗಳು. 680 ಈ ಖಾತೆಗಳು ಮಾಡೋಕ್ಕೆ ಯಾರ ಖಾತೆ ಮೇಲೆ ಸ್ವತ್ತು ಭೂ ಪರಿವರ್ತನೆಯಾಗದೇ ಇರತಕ್ಕಂಥ ಕೃಷಿ ಭೂಮಿಗೆ ಸಂಬಂಧಪಟ್ಟಂಥ ಗ್ರೀನ್ ಲ್ಯಾಂಡ್ ಅಂಥದಕ್ಕೆ ನೀನು ಈ ಖಾತೆಗಳನ್ನು ಮಾಡಿದ್ಯಾ? ತಲಾ ಒಂದು 20,000, 30,000, 50,000 ರೂಪಾಯಿಗಳನ್ನು ಪಡೆದಿರ್ತಕ್ಕಂಥ ನಿದರ್ಶನಗಳೊಂದಿಗೆ ಇವಾಗ ಆ ದಾಖಲೆಗಳನ್ನು ದಾಖಲೆಗಳ ಮೇಲೆ ನಾನು ವಿರುದ್ಧವಾಗಿ ಹೋರಾಟ ಮಾಡ್ತೇನೆ. ನೀನೇನೆಂದರೆ ನಾನು ಒಬ್ಬ ಪೊಲೀಸ್ ಇಲಾಖೆ ಮಿಸ್ಟರ್ ಮಂಜುನಾಥ್, ಯು ಮೈಂಡೆಡ್. ನೀನು ಪೊಲೀಸ್ ಇಲಾಖೆ ರಕ್ಷಣಾ ಇಲಾಖೆಯಲ್ಲಿ ರಕ್ಷಣೆ ಮಾಡ್ತಕ್ಕಂಥ ಇಲಾಖೆಯನ್ನು ಬಿಟ್ಟು ಕದೀಲಿಕ್ಕೆ ಪಂಚಾಯತ್ ರಾಜ್ ಇಲಾಖೆನೇ ಬೇಕಾಗಿತ್ತೇನು? ಅದು ಕೋಲ್ ಹಿಡಿದು ದರ್ಪ ತೋರಿಸುವಂಥ ಇಲಾಖೆ ಅಲ್ಲ. ಇದು ಸಾರ್ವಜನಿಕರು ಮತ್ತು ಗ್ರಾಮೀಣ ಭಾಗದ ಜನರ ಅಭಿವೃದ್ಧಿಗೆ ಬಂದಿರತಕ್ಕಂಥ ಅಭಿವೃದ್ಧಿ ಇಲಾಖೆ. ಆ ಅಭಿವೃದ್ಧಿ ಅಧಿಕಾರಿ ಅನ್ನುವಂಥದ್ದನ್ನು ನೀನು ಮೈ ಮರೆತು ದರ್ಪದಿಂದ ಮಾತಾಡ್ತಕ್ಕಂಥದ್ದು. ನಿನ್ನ ದರ್ಪಕ್ಕೆ ನಿನ್ನ ಗೊಡ್ಡೆ ಬದಕ್ಕೆ ಬೆದರುವಂಥವರಲ್ಲ. ಲಾಟ್ ಇರ್ತಕ್ಕಂಥ ಕೈ ಪೆನ್ ಹಿಡಿದಿದೆಯಾ? ಪೆನ್ನನ್ನು ಬಳಸು. ಪೆನ್ನು ಬಳಸೋದು ಯಾತಕ್ಕಾಗಿ? ಸಾರ್ವಜನಿಕರ ಹಿತದೃಷ್ಟಿಗಾಗಿ, ಸಮಾಜದ ಅಭಿವೃದ್ಧಿಗಾಗಿ, ಗ್ರಾಮೀಣ ಭಾಗದ ಅಭಿವೃದ್ಧಿಗಾಗಿ ಬಂದಿರತಕ್ಕಂಥವನು ನೀನು. ಅದನ್ನು ಬಿಟ್ಟು ನಾನು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ದರ್ಪ ತೋರಿಸ್ತೇನೆ. ನಿಮ್ಮ ದರ್ಪಕ್ಕೆ ಎದುರ್ಕೊಳ್ಳೋಂಥವ್ರು ಯಾರಿದ್ದಾರೆ ಅಂತ ತಿಳ್ಕೊಂಡಿದ್ದೆ ಮಿಸ್ಟರ್ ಮಂಜುನಾಥ್. ನೀನು 680 ನಿಮ್ಮ ತಾತನ ಮನೆ ಸುತ್ತನ್ನು ಮಾಡಿದ್ದೀನು. 680 ಇದು ಪಾರಂಡಲ್ಲಿ 3 ಲೇಔಟ್ ಮಾಡಿದ್ಯಾ. 3 ಲೇಔಟು ಜೊತೆಗೆ ಶ್ರೀನಿವಾಸ ಸದರ್ ಇತ್ತೀಚಿನ ದಿನಗಳು 1 ತಿಂಗಳಾಗಿದೆ ನೀನು ಅಧಿಕಾರ ವಹಿಸಿಕೊಂಡು ಅಲ್ಲಿಷ್ಟು ಮಾಡಿದ್ದೀಯ. ಜೊತೆಗೆ ಉಲ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ಪೆಟ್ರೋಲ್ ಬಂಕ್ಗಳಿಗೆಲ್ಲ ವಿತೌಟ್ ಕನ್ವರ್ಷನ್ಸು ಅದಕ್ಕೆಲ್ಲ ಯಾರು ಒಪ್ಪಿಗೆ ಹೇಳಿದ್ರು ನೀನು ಲೈಸೆನ್ಸ್ ಇಶ್ಯೂ ಮಾಡಿದ್ಯಾ? ರೆಸಲ್ಯೂಷನ್ ಪಾಸ್ ಮಾಡಿಲ್ಲ. ಎಷ್ಟು ತಗೊಂಡಿದ್ಯಾ? ಒಂದು ಕೆರೆ ಅಂಗಣ ಬೇಕು ಕೆರೆ ಅಂಗಣವನ್ನು ಒತ್ತುವರಿ ಮಾಡಿರ್ತಕ್ಕಂಥವ್ರಿಗೆ ಈ ಖಾತೆಗಳು ಮಾಡ್ಕೊಟ್ಟಿದ್ಯಾ? ಯಾರು ನಿಮ್ಮ ತಾತನ ಮನೆ ಸುತ್ತನ್ನು ಮಾಡ್ಕೊಟ್ಟಿದ್ಯೇನು? ಈ ಖಾತೆಗಳಲ್ಲ ಏನಿದೆ ಅಂತ ಹೇಳ್ಬಿಟ್ಟು ಮಾಡ್ಕೊಟ್ಟಿದ್ದೆ ನೀನು. ಯಾಕೆ ನಮ್ಮ ಭಾಷೆ ಹೊರಟಾಗಿದೆಯಾ? ನೀವು ಮಾತ್ರ ತಪ್ಪು ಮಾಡಿದ್ರೆ ನಮ್ಮನ್ನು ದಂಡಿಸ್ತೀರಾ? ನೀವು ತಪ್ಪು ಮಾಡಿದ್ರೆ ದಂಡಿಸ್ಬಾರ್ದೇನು? ಯಾಕೆ ನಮ್ಗೆ ದಂಡಿಸ್ಬಾರ್ದು? ಯಾಕೆ ನಿಮ್ಮನ್ನು ಈ ರೀತಿಯಾಗಿ ನಾವು ಮಾತಾಡಬಾರ್ದು? ನಿಮ್ಮ ವಂಚನೆಯ ವಿರುದ್ಧ ನಾವು ಯಾಕೆ ಧ್ವನಿ ಎತ್ತಿ ಹೋರಾಟ ಮಾಡಬಾರ್ದು ಅನ್ನುವಂಥ ಮಾತನ್ನು ನಾವು ಇವತ್ತಿನ ಸಂದರ್ಭದಲ್ಲಿ ನಮ್ಮ ಆಕ್ರೋಶವನ್ನು ಇವತ್ತಿನ ದಿವಸ ನಾವು ಮಾಧ್ಯಮಗಳ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದೀವಿ. ಆಕ್ರೋಶ. ನೀನೇನಾದ್ರೆ ಪಂಚಾಯತಿಗೆ ಬಂದರೆ ಏನೇನು ತಿಳ್ಕೊಂಡಿದ್ದೆ? ಪಂಚಾಯತ್ ಅಂದ್ರೆ ಯಾರು ಪಂಚಾಯತಿ?
ಯಾರು ನಿಮ್ಮ ತಾತನ ಮನೆ ಸುತ್ತ ನೀನು ಖಾಸಗಿ ಇಲಾಖೆ ತಿಳ್ಕೊಂಡಿದ್ಯಾ? ಖಾಸಗಿ ಇಲಾಖೆ ತಿಳ್ಕೊಂಡಿದ್ಯೇನೋ? ಈಗ ನೀವು ನೋಡಿ, ಈಗ 680 ಈ ಕಾರ್ಯಕ್ರಮ ಮಾಡ್ತಿರ್ತೀನಿ. ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರ ತನಿಖೆ ಒಪ್ಪಿಸ್ತಾ ಇದ್ದೀನಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಡ್ತಾ ಇದ್ದೀನಿ. 680 ಈ ಕಾರ್ಯಕ್ರಮ ಮಾಡಿದ್ಯಾ? ಹೆಸರು ಬಿಡ್ಬೇಕು, ಯಾರು ಹೆಸರು ಬಿಡ್ಬೇಕಂತೇಳಿ 12CR 180 ಈ ಖಾತೆ 11A B ಖಾತೆಗಳನ್ನು ಮಾಡಿದ್ಯಾ? ಇದರ ವಿರುದ್ಧವಾಗಿ ನಾನು ಮಂಜುನಾಥ್ರವರೇ ನಿನ್ನ ವಿರುದ್ಧವಾಗಿ ಈ ಒಂದು ಪಂಚಾಯತ್ ರಾಜ್ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಡ್ತಾ ಇದ್ದೀನಿ, ಪ್ರಿಯಾಂಕ ಖರ್ಗೆ ಅವ್ರಿಗೆ ಕೊಡ್ತಾ ಇದ್ದೀನಿ, ಜೊತೆಗೆ ಕಮಿಷನರ್ಗೆ ಸಂಬಂಧಪಟ್ಟಂಥ ನಗರಾಭಿವೃದ್ಧಿ ಪ್ರಾಧಿಕಾರದ ಕಮಿಷನರ್ ಏನಿದ್ದಾರೆ KGF ಧರ್ಮೇಂದ್ರ ಸರ್ ಅವರಿಗೆ ಕೊಡ್ತಾ ಇದ್ದೀನಿ, ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕೊಟ್ಟು ನಿನ್ನ ವಿರುದ್ಧವಾಗಿ ಇದನ್ನೆಲ್ಲ ಎನ್ಕ್ಲೋಸ್ ಮಾಡ್ತಾ ಇದ್ದೀನಿ ವಿತೌಟ್ ಡಾಕ್ಯುಮೆಂಟ್ಸ್ ಏನು ಹೇಳಿ ಈ ಪುರಾವೆಗಳನ್ನು ಅಳವಡಿಸಿ ನನ್ನ ಒಂದು ಮನವಿಯೊಂದಿಗೆ ಮಾನ್ಯ ಎಲ್ಲ ನಿಮ್ಮ ವಿರುದ್ಧವಾಗಿರ್ತಕ್ಕಂಥ ನಿಮ್ಮ ಇಲಾಖಾ ಅಧಿಕಾರಿಗಳಿಗೆ, ಉನ್ನತ ಮಟ್ಟದ ಅಧಿಕಾರಿಗಳಿಗೆ ನಾನು ಮನವಿಯನ್ನು ಕೊಟ್ಟು ನಿನ್ನ ವಿರುದ್ಧವಾಗಿ ನಮ್ಮ ಹೋರಾಟವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮಾನ್ಯ ಗೌರವಾನ್ವಿತ ಮಾಧ್ಯಮಗಳ ಮೂಲಕ ನಿನ್ನ ವಿರುದ್ಧವಾಗಿ ಪ್ರಸಾರ ಮಾಡ್ತಾ ಇದ್ದೀನಿ, ಪ್ರಸ್ತುತಪಡಿಸುವ ನಿನ್ನ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಸಜ್ಜಾಗಿದೆ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಪತ್ರಿಕೆ ಹೇಳಿಕೆಯನ್ನು ನೀಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕವರೇ, ನಿನ್ನ ಒಂದು ಮೂಲತಃ ನೀನು ಆಯ್ಕೆಯಾದಂತಹ ತುಮಕೂರು ಜಿಲ್ಲೆಯ ಮುದಗಿರಿ ತಾಲೂಕಿನಲ್ಲಿ ನಿನ್ನ ನೇನು, ಆದರೂ ನಿಮಗೆ ಓಡಿ ಮೇಲೆ ಬಂದಿರತಕ್ಕಂಥವರು ನಿನಗೆ ಸೇವೆಯನ್ನು ಸಲ್ಲಿಸಲಿಕ್ಕೆ 2 ವರ್ಷಗಳ ಮಾತ್ರ ಕಾಲದ ಗಡುವು. ಆದರೆ ಇವತ್ತು ನೀವು 5 ವರ್ಷಗಳ ಕಾಲಯಾನವನ್ನು ನೀವು ಇಲ್ಲ ಮೆಟ್ಟು ನಿಂತು ಇಲ್ಲಿನ ಒಂದು ಪಂಚಾಯತ್ ರಾಜ್ ಇಲಾಖೆಯ KGF ತಾಲೂಕಿಗೆ ಸಂಬಂಧಿಸಿದಂಥ ತಾಲೂಕು ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟಂಥ ನೀನು ಎಲ್ಲೆಲ್ಲೂ ಯಾವ ಗ್ರಾಮ ಪಂಚಾಯತಿಯಲ್ಲಿ ನೀನು ಕಾರ್ಯನಿರ್ವಹಿಸಿದೆಯಾ, ಜಕ್ಕಸ್ಪುರದಲ್ಲಿ ಕಾರ್ಯನಿರ್ವಹಿಸಿದೆಯಾ, ಅಲ್ಲಿಯೂ ಸಹ ನಿನ್ನ ಬೇಜವಾಬ್ದಾರಿತನವನ್ನು ಮರೆತು ನಿನ್ನ ಜವಾಬ್ದಾರಿತನವನ್ನು ಮತ್ತು ಬೇಜವಾಬ್ದಾರಿತನದಿಂದ ನೀನು ಅಲ್ಲಿ ಸಹ ಸಾರ್ವಜನಿಕರು ವಂಚನೆ ಮಾಡಿದೆಯಾ, ಜೊತೆಗೆ ಪಂಚಾಯತ್ ರಾಜ್ ಇಲಾಖೆಯನ್ನು ವಂಚನೆ ಮಾಡಿದೆಯಾ, ಹಗರಣಗಳ ಮೇಲೆ ಹಗರಣಗಳನ್ನು ಮಾಡಿದ್ದೀವಿ, ಈ ಖಾತೆಗಳನ್ನು ಮಾಡಿದೆಯಾ, ಅದು ಸಹ ಇದು ನಮ್ಮ ಗಮನಕ್ಕೆ ಗೋಚರಿಸಿ ದಾಖಲೆಗಳ ಮೂಲಕ ಗೋಚರಿಸಿದ ಕಾರಣದಿಂದಾಗಿ ಇದನ್ನು ಸಹ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಮೊದಲು ನೀನು ತುಮಕೂರು ಜಿಲ್ಲೆಯ ಏನು ನೀನು ಓವಡಿ ಮೇಲೆ ಬಂದಿದೆಯೋ ಅದು ನೀನು ಅತಿ ಶೀಘ್ರವಾಗಿ ಹಿಂಪಡೆದು ತುಮಕೂರು ಜಿಲ್ಲೆಗೆ ನೀನು ಏನಾದರೂ ವರ್ಗಾವಣೆ ಮಾಡಲಿಕ್ಕೆ ನೀನು ಸನ್ನದ್ಧರಾಗಲಿಲ್ಲ ಅಂತ ಹೇಳಿದ್ರೆ ಇದರ ವಿರುದ್ಧವಾಗಿ ಕೂಡ ನಾವು ಪ್ರತ್ಯೇಕವಾದಂಥ ಹೋರಾಟವನ್ನು ಮಾಡಲಿಕ್ಕೆ ನಾವು ತಯಾರಾಗಿದ್ದೀವಿ ಅನ್ನೋದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿರ್ಮಯ್ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.